ತುಂಬಾ ಜನ ಬಂದ್ಬಿಟ್ಟು ಕಷ್ಟದಲ್ಲಿ ಇರ್ತಾರೆ. ಆಟೋ ಡ್ರೈವರ್ ಅನ್ನೋದೇ ಮುಖ್ಯ ಆಗಿದ್ರೆ, ಒಬ್ಬ ಲಾರಿ ಡ್ರೈವರ್ ಬಂದ್ಬಿಟ್ಟು ಇಷ್ಟೊಂದು ಖುಷಿಯಿಂದ ಒಂದು 3 ತಿಂಗಳು 4 ತಿಂಗಳು ತುಂಬಾ ಬೇಕೇ ಬೇಕಂತಾನೆ ಬಂದು ಇಲ್ಲಿ ನನ್ಗೆ ಇವ್ರು ಸಂತೋಷ ಆಗಿದೆ ಅಂದ್ರೆ ಈ ತರ ಯಾರು ಮಾಡೋಕ್ಕಾಗಕ್ಕಿಲ್ಲ ಸರ್. ನಿಜವಾಗಿ ಹೇಳ್ಬೇಕಂದ್ರೆ ನಿಮ್ಮಂಥವ್ರಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಅದು ತುಂಬಾ ಒಳ್ಳೆ ಮಾತುಗಳು. ಯಾಕೆ ಇನ್ನೊಂದು ಹೇಳ್ಬೇಕನ್ನೋದಾದ್ರೆ, ಏನೋ ಕಷ್ಟ ಅಂದ್ರೆ ಇವತ್ತು ಒಂದು ಮನುಷ್ಯ 10 ರೂಪಾಯಿ ದುಡಿಬೇಕಂದ್ರೆ ತುಂಬಾ ಕಷ್ಟ ಇದೆ. ಒಂದು ಜೊತೆ ಬಟ್ಟೆ ಹೊಲಿಸ್ಬೇಕಂದ್ರೆ 1000 ರೂಪಾಯಿ ಕೊಡ್ಬೇಕಾಗುತ್ತೆ. ಬಟ್ಟೆಗೆ ಎಷ್ಟಾಗುತ್ತೆ ಸರ್? ಆ ಥರ ಇದ್ದಾಗ ಎಲ್ಲರೂ ಯೂಸ್ ಆಗಬೇಕು. ಎಲ್ಲರೂ ಬನ್ನಿ, ಈ ಥರ ಬಂದು ತಗೊಂಡ್ರೆ ಅವ್ರಿಗೂ ಒಂದು ಹೆಲ್ಪು, ಇಲ್ಲ ನಮ್ಮ ಕಡೆಯಿಂದನೋ ಇಲ್ಲ ನಿಮ್ಮ ಕಡೆಯಿಂದನೋ ಎಲ್ಲರೂ ಚೆನ್ನಾಗೆ ಒಂದು ಆಟೋ ಡ್ರೈವ್ ಒಂದು ಯೂನಿಫಾರ್ಮ್ ಆಗುತ್ತೆ, ಒಂದು ಬೆಲೆ ಮೈನ್ ಅಷ್ಟೇ. ಇನ್ನು ಜಾಸ್ತಿ ಹೇಳೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ಒಂದು ಆಕ್ಟಿವ್ ಆಗಿರ್ಬೋದು, ಒಂದು ಪೊಲೀಸ್ ಆಗಿರ್ಬೋದು, ಒಂದು ಟ್ರಾಫಿಕ್ ವ್ಯವಸ್ಥೆ ಆಗಿರ್ಬೋದು, ಒಬ್ಬ ಡ್ರೆಸ್ ಹಾಕಿದ್ರೆ ಅವ್ನಿಗೆ ಒಂದು ಬೆಲೆ ಕೊಡ್ತಾನೆ. ಅದಕ್ಕೆ ಕಾರಣಕ್ಕೋಸ್ಕರನೇ ಇದು ನ್ಯಾಯ ಮಾತಾಡೋದು. ನಾನು ಬೇರೆ ಥರ ಏನು ಬೇಕಾಗಿಲ್ಲ. ಒಂದು ರೆಸ್ಪೆಕ್ಟ್, ಅದು ಒಂದು ಡ್ರೆಸ್ ಹಾಕಿದ್ರೆ ಒಬ್ಬ ಗಾಡಿ ಯಾವುದೇ ಡ್ರೈವರ್ ಆಗಿರ್ಬೋದು, ಅವ್ನು ಆಟೋ ಓಡಿಸ್ಬೋದು, ಒಂದು ಲಾರಿ ಓಡಿಸ್ಬೋದು, ಟೆಂಪೋ ಓಡಿಸ್ಬೋದು, ಇಲ್ಲ ಒಂದು ಟಾಟಾ ಎಸಿನೇ ಆಗಿರ್ಬೋದು. ಇದು ರೆಸ್ಪೆಕ್ಟ್ ಅನ್ನೋದು ಒಂದು ಯೂನಿಫಾರ್ಮ್ಗೆ ಒಂದು ಬೆಲೆ, ಅದು ನಿಮ್ಮಿಂದ ಆಗಿದೆ. ತುಂಬ ಒಳ್ಳೇದು ಸರ್. ಪರವಾಗಿಲ್ಲ ಅಣ್ಣ, ರೇಟ್ ಪರವಾಗಿಲ್ವಾ? ಸೂಪರ್ ಸರ್. ಈ ಥರ ಯಾರು ಕೊಡೋಕ್ಕಾಗಲ್ಲ ಸರ್. ನಿಮ್ಮ ಕಡೆಯಿಂದ ನನಗೆ ಒಂದು ಧನ್ಯವಾದ ಸರ್. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆಯಾ? ಸೂಪರ್ ಸರ್. ಈ ಥರ ಕ್ವಾಲಿಟಿ ಕೊಡಬೇಕಂದ್ರೆ ಯಾರು ಗೊತ್ತೇ ಇಲ್ವಲ್ಲ ಸರ್. ಹೌದಾ? ಇದಕ್ಕೆ ಇನ್ಯಾರು ಮಾತಾಡೋಕ್ಕಾಗುತ್ತೆ? ಓಕೆ. ನನಗೆ ಬೇಕಾಗಿದೆ ಒಂದೇ ಒಂದು ಏನು ಗೊತ್ತಾ ಸರ್, ನಾವು ಡಬಲ್ ಪ್ಯಾಕೆಟ್ ಅವು, ನಾನು ಸಿಂಗಲ್ ಪ್ಯಾಕೆಟ್ ಇದೆ. ಇದೊಂದು ಬಿಟ್ಟರೆ ನನಗೇನು ಪ್ರಾಬ್ಲಮ್ ಇಲ್ಲ ಸರ್. ಹೌದಾ? ಸರಿ ಅಣ್ಣ. ನಾನು ಎಷ್ಟು ಉಣ್ಕೊಂಡು ಬಂದಿದ್ದೀನಿ ಅಂದರೆ ನಿಮಗೋಸ್ಕರ. ನಮ್ಮ ಹುಡುಗನೇ ನಾನು ಅದು ಕಾರಣ. ಹಾಂ, ಬೇರೆ ಇದಾರೆ ಬೇಕಾದ್ರೆ ನಾವು ಹೇಳ್ತೀವಿ. ಮಕ್ಕಳಿಗೆ ಏನಾದ್ರು ನಿಮ್ಮ ಇದ್ದಾಗ ಸ್ನೇಹಿತರುಗಳಿಗೆ ಎಲ್ಲಾರ್ಗು ಹೇಳಿ. ಲಾರಿ ಡ್ರೈವರ್ಗಳಿಗೆ ಎಲ್ಲರಿಗೂ. ಲಾರಿ ಡ್ರೈವರ್ಗಳೇ ಬರ್ತಾರೆ ಸರ್ ಉಳ್ಕೊಂಡು. ಹಾಂ ಹಾಂ. ಒಂಟೆ ನಾನು ಹೋಗಿರೋದಲ್ವಾ, 1000 ಜನ ಬರ್ಬೋದು, 1,000 ಜನ ಬರ್ಬೋದು. ಒಂದು ಟೈಮಲ್ಲಿ ಸುಮ್ಮನೆ ಬಂದು ವಾಪಸ್ ಹೋಗ್ಬೇಡಿ ಅಂತಾನು ಹೇಳಿದ್ದೀರಾ. ಇಲ್ದಾಗ ನಾವು ಬಂದ್ಬಿಟ್ಟು ಏನಪ್ಪ ಆಗುತ್ತೆ, ನಾನು ಬಂದಿದ್ದ ತಕ್ಷಣ ಕೊಟ್ಬಿಟ್ರಿ. ಇದಲ್ವಾ ಪ್ರೀತಿ ವಿಶ್ವಾಸ. ನಾನು ಸಿಗ್ಬೇಕಂತ ಸಿಕ್ಕೋಯ್ತು. ಹೌದು. ಈ ಥರ ಎಷ್ಟೋ ಜನ ಬಂದ್ಬಿಟ್ಟು 1 ಅವರು 2 ಅವರು 3 ಅವರು ಕಾಯ್ಕೊಂಡು ಇಲ್ಲೇ ನಿಂತ್ಕೊಂಡು ತಗೊಂಡೋಗಿರೋರು ಇದ್ದಾರೆ. ನಾನು ನೋಡ್ತಾ ಇರ್ತೀನಿ ಫೇಸ್ಬುಕ್ ಅಲ್ಲಿ. ಅನ್ನೋದೆಲ್ಲ ಮುಖ್ಯ. ಬೇಕನ್ನೋನ್ ಬಂದೇ ಕಾಯ್ಕೊಂಡು ಸಿಕ್ದಾಗ ತಾನೇ ತೊಂದರೆ ಆಗುತ್ತೆ. ಸಿಕ್ಕಿದೆಯಲ್ವಾ, ಖುಷಿಯಾಗಿದೆ ಸರ್. ಓಕೆ ಸರ್, ನಿಮ್ಮಿಂದ ತುಂಬಾ ಧನ್ಯವಾದ ಸರ್. ಓಕೆ ಸರ್, ಥ್ಯಾಂಕ್ ಯು. ಇದಕ್ಕಿಂತ ನಾವು ಇನ್ನೇನು ಥ್ಯಾಂಕ್ ಯು ಹೇಳಕ್ಕಾಗಲ್ಲ ಸೋ ಮಚ್ ಸರ್. ನಿಮ್ಮಿಂದ ಸರ್. ನಾವು ನಮ್ಮಿಂದ ನೀವು ಸರ್, ಅಷ್ಟೇ ಸರ್. ಎಲ್ಲರೂ ಅಷ್ಟೇ. ಹೌದು, ಒಬ್ಬರಿಂದ ಒಬ್ರು. ಹೌದು. ನಮ್ದೇ ಅಂತ ತಿಳ್ಕೊಳಕ್ ಹೋದ್ರೆ ಬರ್ಬೇಕಂತ ಎಲ್ಲೋ ಒಂದ್ ಕಡೆ ಬರ್ದಿಟ್ಟಿರ್ತಾನೆ, ಇಲ್ಲೇ ಇರುತ್ತೆ ನಿಂದು ಅಂತ. ಇದಕ್ಕೆ ಸಾಕ್ಷಿ ನೀವಾಗಿದ್ದೀರಾ. ಚೆನ್ನಾಗಿರ್ಲಿ. BSR ಅಲ್ಲ ಇದೆ ಹೆಸರು? ಹೌದು. ಇದು ಒಳ್ಳೇದಣ್ಣ, ಒಳ್ಳೇದಾಗ್ಲಿ. ಹೌದಣ್ಣ. ಎಷ್ಟೋ ಜನ ಬಂದ್ಬಿಟ್ಟು ಬಡವರು ಆಟೋ ಡ್ರೈವರ್ ಇದ್ದಾರೆ. ಒಂದು ಸಲ್ಟ್ ಬೇಕಂದ್ರೆ ಮಗ ಒಂದು ಸಲ್ಟ್ ಕೊಡೋ, ನನ್ಗಿಲ್ಲ, ಈ ತರ ಪ್ರಾಬ್ಲಮ್ ಇದೆ, ನಾನು ಕೊಡ್ಬೋದು ನನ್ನ ಹತ್ರ ಇದ್ರೆ. ಇಲ್ದಾಗ ಹೆಂಗ್ ಕೊಡೋಕ್ಕಾಗುತ್ತೆ ಅನ್ನೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದೀರಾ ಅಂದಾಗ ಇದಕ್ಕೆ ನೀವು ದೇವ್ರನ್ನೇ ನಿಮ್ಗೆ ಮೆಚ್ಚಬೇಕು. ಇದು ನಮ್ಮಿಂದ ಒಬ್ರಿಂದನೇ ಅಲ್ಲ ಸರ್, 2 ಕೈ ಸೇರಿದ್ರೆ ಚಪ್ಪಾಳಿ. ಇವಾಗ ನಾವು ಮಾಡ್ಸಿದೀವಿ, ನೀವು ತಗೊಂತಾ ಇದ್ದೀರಾ ಅಷ್ಟೇ. ಈಗ ನಾವು ಮಾಡ್ಸಿರೋದಕ್ಕೂ ಒಂದ್ ಅರ್ಥ, ನೀವು ತೊಗೊಳೋದಕ್ಕೂ ಒಂದ್ ಅರ್ಥ. ನೋಡಿ ಸರ್, ನಾನು ಹಾಕೊಂಡು ಬಿಟ್ಟೆ ಸರ್. ಹೌದು. ನಾನು ಈ ಡ್ರೆಸ್ ಎಲ್ಲ ನಾನು ಯೂಸ್ ಮಾಡಲ್ಲ ಸರ್. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಡ್ಯೂಟಿಗೆ ಹೋದ್ನ ಯೂನಿಫಾರ್ಮ್ ಇರ್ಬೇಕಷ್ಟೇ. ಹೌದು. ಇಲ್ಲ ನಾನು ಮಾಮೂಲಿ ಕಲರ್ ತಗೊಂತೀನಿ, ಏನಾದ್ರು ಆಫೀಸರ್ಸ್ ಆಗಿ ಹೋಗಕ್ಕೆ ಅಷ್ಟೇ. ಇಲ್ಲ ನಾವು ಹೋಗೋದಿಲ್ಲ. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹೇಳಿ ನಿಮ್ಮ ದೋಸ್ತಗಳಿಗೆ. ಓಕೆನಾ? ತುಂಬಾ ಜನಕ್ಕೆ, ಒಬ್ರಿಗಲ್ಲ ಎಲ್ರಿಗೂ ಹೇಳ್ತೀನಿ. ನನ್ಗೆ ಗೊತ್ತಾಗ್ಬಿಡ್ತಲ್ವಾ, ಎಷ್ಟು ಜನ ಬೇಕಾದ್ರೂ ಬರ್ಬೋದು. ಅದನ್ನ ಹೇಳೋದಲ್ಲ, ಅವ್ರವ್ರೇ ತಗೊಳ್ತೀವಿ. ಓಕೆ ಅಣ್ಣ, ಧನ್ಯವಾದ. ಥ್ಯಾಂಕ್ ಯು ಅಣ್ಣ.